ಸುದೀಪ್ ಸರ್, ಸುದೀಪ್ ಸರ್, ಆ ಥರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀನಿ, ಸುಮ್ಮನೆ ಅದೇ ತಾಳೆ. ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿ ಸತಿ ಬೆಳಿಗ್ಗೆ ಎದ್ದಾಗ ನಾವು ಅದನ್ನ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನ್ಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರಿಗೂ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಮುಗೀತಲ್ಲಿಗೆ. ನಥಿಂಗ್ ಲೈಕ್ ದಟ್. ಐ ಥಿಂಕ್ ಪ್ರೈಮಾ, ವೇಕ್ ಅಪ್ ಇನ್ ದ ಮಾರ್ನಿಂಗ್ ಅಂಡ್ ಇಫ್ ಯು ಡೋಂಟ್ ಫೀಲ್ ಯು ಆರ್ ದ ಕ್ವೀನ್ ಇನ್ ಫ್ರಂಟ್ ಆಫ್ ದ ಮಿರರ್, your life isn't worth anything. So I feel like a king whenever I go to brush also. So I believe in that. ಸರ್, ಸುದೀಪ್ ಸರ್, IPL ಮತ್ತೆ ಬಿಗ್ ಬಾಸ್ ಎಲ್ರೂ ನೋಡ್ತಾರೆ, ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದ್ರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನ್ ಹೇಳ್ತೀರಾ ಸರ್? ಪಾಪ ಎಂತೆಂತ ಆಸೆಗಳು ನೋಡಿ. ಮುಗೀತಾ? ಸರ್, ನೀವು ಟ್ವೀಟ್ ಮಾಡಿದಾಗ ತುಂಬಾ ಸ್ಪೆಕ್ಯುಲೇಷನ್ಸ್ ಇತ್ತು, ಕೆಲವು ಆಕ್ಟರ್ಸು ಅವ್ರು ಆಗ್ತಾರ, ವಿಲ್ ದೇ ಹೋಸ್ಟ್ ಆ ಥರ ಅಂತ. ಬಟ್ ನೌ ದಟ್ ಯು ಆರ್ ಬುಕ್ ಫಾರ್ 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back, Sharda. I want to ask you a question. I will ask you a question. Okay. Who do you like to see in that place? I would like to see Kicha Sudeep only. Who's that? The big boss. Done. ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ. ಐ ಮೀನ್, ಸಿ, ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಎಷ್ಟು ಸಿನಿಮಾ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲಾ ಸಿನಿಮಾನು ನಮ್ದಲ್ಲ. ಹಾಗೇನೆ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು, ಸಾಕಷ್ಟು ಜನ ಇದಾರಮ್ಮ ಶೋ ನಡೆಸೋ ಕೆಪಾಸಿಟಿ ಇರೋರು. ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation in Big Boss ಗೆ, ಅದರಿಂದ there is a relationship, right? That's all it is. That doesn't mean that there are no talents in this industry or there are no capable people. Again, they may start from a scratch and develop. But I feel ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಪ್ರತಿಭೆಗಳಿದ್ದಾರೆ, ಮಾಡೋ ಕೆಪಾಸಿಟಿನೂ ಇರ್ತವೆ. ಬಹುಶಃ ನನಗೆ ಗೊತ್ತಿರೋದು, ಮಾಡಕ್ ಒಪ್ಪಿದ್ರು ದೇ ಮೇ ಕಮ್ ಅಂಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಮೀ ಟು ಅಂಡರ್ಸ್ಟ್ಯಾಂಡ್ ಯಾವ ತರ ಏನು ಹೇಗೆ ಅನ್ಬಿಟ್ಟು. I strongly love my industry and I still feel that there are a lot of talents here. Okay, sir. Okay. Done? With your permission, sir, ಯಾರು ಎದ್ದೇಳಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಹ್ಯಾಶ್ಟ್ಯಾಗ್ ಗಳನ್ನ ಈಗ ನೀವು ಮುಂದೆ ರಿವೀಲ್ ಮಾಡ್ತಾ ಇದೀವಿ, ದಯವಿಟ್ಟು ಕೊಡಿ. ವೇದಿಕೆ ಮೇಲಿರುವಂತ ಎಲ್ಲ ಅತಿಥಿಗಣ್ಯರು ಅದನ್ನ ರಿವೀಲ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ನೀವು ಶಾರದಾ ಹೋಗ್ತಾ ಇದ್ದೀರಾ ಹೆಂಗೆ? ಶಾರದಾ ಮೇಡಮ್, ನೀವು No? I request. So, also, on behalf of the team, one sec, Shakri, on behalf of the team, you asked a lot of questions. I totally respect all that. Team Paravagi, I want to say certain things that ನಾವೆಲ್ಲ ಮಾತಾಡ್ತೀವಿ. ಸುದೀಪ್ is hosting and Viacom and all. Please also understand, 11 ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಬರೋದಕ್ಕೆ ಕಾರಣನೇ ನಮ್ಮ ಟೆಕ್ನಿಕಲ್ ಟೀಮ್. See, I want you to understand that Big Boss is nothing without all of them. And there is a man sitting over there, his name is Mr. Prakash. From last 2 seasons, ನೀವು ಏನ್ ರೇಟಿಂಗ್ ನೋಡ್ತಾ ಇದ್ದೀರೋ, ಏನ್ ಮಾಡ್ತಾ ಇದ್ದೀರೋ. ಯಾಕಂದ್ರೆ ಪರಮ್ ಅವ್ರು ಇಲ್ಲಿಂದ ಎಕ್ಸಿಟ್ ಆದಾಗ ಇಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್, ಬಿಕಾಸ್ ಇಟ್ ವಾಸ್ ಅ ಬಿಗ್ ಆಸ್ಕ್ ಫ್ರಮ್ ದ ಟೀಮ್. ಸಡನ್ಲಿ ಎವ್ರಿಬಡಿ ವರ್ ಆರ್ಫಂಡ್, ಇನ್ಕ್ಲೂಡಿಂಗ್ ಮೀ. ನಮಗೆ ಯಾರು ಲೀಡರು, ಏನ್ ಮಾಡ್ಬೇಕು, ಯಾರು ಬಂದು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅಂದಾಗ 11th ಸೀಸನ್ ಅಲ್ಲಿ ಐ ಎನ್ಕೌಂಟರ್ಡ್ ಎಂಟೈರ್ಲಿ ನ್ಯೂ ಟೀಮ್. ಯಾರು ಇಲ್ದೇ ಇರೋ ಭಯ ನಮಗಿತ್ತು ಅವಾಗ. ಬಟ್ ಐ ಥಿಂಕ್ ಐ ವೆರಿ ಪ್ರೌಡ್ಲಿ ವಾಂಟ್ ಟು ಟೆಲ್ ಯು ಟುಡೇ, ನಾನು ವಾಪಸ್ ಬರಬೇಕು, ಶೋ ನಡೆಸಬೇಕು ಅಂದ್ರೂ ಐ ಥಿಂಕ್ ಐ ರಿಯಲಿ ಗಿವ್ ಅ ಬಿಗ್ ಚಂಕ್ ಟು ಮೈ ಟೆಕ್ನಿಕಲ್ ಟೀಮ್ ಅಂಡ್ ಪ್ರಕಾಶ್, ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ಇಸ್ ಒನ್ ಥಿಂಗ್ ದಟ್ ಐ ವಾಸ್ ವೆರಿ 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 ಕಂಫರ್ಟಬಲ್. ಅಂಡ್ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಇವರು ಮಾಡ್ತಾರಂತ, ಬಟ್ ಐ ಪರ್ಸನಲಿ ಬಿಲೀವ್ ಆರ್ ಫೀಲ್ ಆ ಶೋ ಹೇಗೆ ನಡೆಯುತ್ತೆ ಅನ್ನೋದು ನೀವೆಲ್ಲರೂ